ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ AR ಬಿಗ್ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಾಗಲಕೋಟೆಯ ಆಲಮಟ್ಟಿಯ ಸಮೀಪದಲ್ಲಿರುವಂತಹ ಸೀತಿಮನಿ ಎಂಬ ಗ್ರಾಮಕ್ಕೆ, ಅಲ್ಲಿರುವಂತಹ ಸೀತಾಮಾತೆಯ ಮಂದಿರ ಮತ್ತು ಮಹರ್ಷಿ ವಾಲ್ಮೀಕಿಯ ಆಶ್ರಮವನ್ನು ಮತ್ತು ಅದರ ಪ್ರತಿಯೊಂದು ಮಾಹಿತಿಯನ್ನು, ಕುತೂಹಲಕಾರಿ ಅಂಶಗಳನ್ನು, ಐತಿಹಾಸಿಕ ವಿಷಯಗಳನ್ನು ತಿಳಿಸಲು ಇಲ್ಲಿಗೆ ಬಂದಿದ್ದೇವೆ. ಹಾಗೆಯೇ ಈ ಊರಿಗೆ ಸೀತಿಮನಿ ಎಂಬ ಹೆಸರು ಯಾವ ಕಾರಣಕ್ಕಾಗಿ ಬಂತು, ಇಲ್ಲಿ ಸೀತಾದೇವಿ ಯಾವ ಕಾರಣಕ್ಕಾಗಿ ಬಂದರು, ಈ ಊರಿಗೆ ಸೀತಾದೇವಿ ಯಾವ ಕಾರಣಕ್ಕಾಗಿ ಬಂದರು, ಯಾರು ತಂದು ಬಿಟ್ಟರು, ಪ್ರತಿಯೊಂದು ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇವೆ. ಬನ್ನಿ ವೀಕ್ಷಕರೇ, ಇಲ್ಲಿನ ಸೀತಾದೇವಿಯ ಮಂದಿರದ ಅರ್ಚಕರ ಜೊತೆ ಪ್ರತಿಯೊಂದು ವಿಚಾರ ಅವ್ರ ಕಡೆಯಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ. 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 ಇನ್ನಂದ್ರೆ ಇಲ್ಲಿದು ವಿಶಿಷ್ಟತೆ ನಮ್ಗೆ ಯಾರು ತಿಳಿಸ್ಕೊಟ್ರಿ. ರಾವಣ ಸೀತಾನ ಅಪಹರಿಸಿ ಹೋಗುವಾಗ ಇದೇ ಮಾರ್ಗವಾಗಿ ಹೋಗಿದ್ದ ಲಂಕಾಕ. ಹೊಳ್ಳಿ ಲಂಕಾದಾಗಿದ್ದ ಅವ್ರು ರಾವಣನ ದಫನ್ ಮಾಡಿ ಹೊಳ್ಳಿ ತಗೊಂಡ್ಬರುವಾಗ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹೋಗಿದ್ದ. ಸೀತಾಮಾತೆ ಅಲ್ಲಿ ಸ್ವಲ್ಪ ದಿನವಾದ ಮೇಲೆ ತುಂಬಾ ಗರ್ಭಿಣಿ ಆದ್ಲು. ಪೂರಾ ನಾವು ಅಗಸರ ಅವನ ಮಾತು ಕೇಳಿ ರಾಮನ ಮನಸ್ಸಿಗೆ ಕೆಟ್ಟಾಗಿ ಯಾವ ಮಾರ್ಗವಾಗಿ ಕರ್ಕೊಂಡ್ ಬಂದೇವು ಅದೇ ಮಾರ್ಗವಾಗಿ ಸೀತಾನ ಬಿಟ್ಟು ಬಾ ಅಂತ ಕಳ್ಸಿದ್ದ. ರಾಮನ ಆಜ್ಞೆ ಮೀರ್ಲಾರ್ಕ ಲಕ್ಷ್ಮಣ್ ಇಲ್ಲಿ ಮಟ್ಟ ತಗೊಂಡ್ ಬಂದ. ಇಲ್ಲಿ ತುಂಬಾ ಹೊಳಿ ತುಂಬಿತ್ತು, ಅದಕ್ಕ ಹೊಳಿ ದಾಟಿಸ್ಬಾರ್ದು ಅಂತೇಳಿ ಇಲ್ಲೇ ಇಳಿಸಿ ಲಕ್ಷ್ಮಣ್ ವಾಪಸ್ ಹೋಗ್ಬಿಟ್ಟ. ಇಲ್ಲೇ ಬಿಟ್ಟು ಹೋದ. ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಹೊಳ್ಯಾಗ ಜಳಕ ಮಾಡಾಕತ್ತಿದ್ರು. ಅವ್ರು ಒಬ್ರೇ ಇಲ್ಲಿದ್ದವ್ರು ವಾಲ್ಮೀಕಿ ಮಹರ್ಷಿಗಳು. ರಾಮಾಯಣ ಬರೀ ಸಲಾಗ ಇಲ್ಲಿ ಕುಂತಿದ್ರು ಅವ್ರು. ಸೀತಾ ಅಳು ದನಿ ಕೇಳಿ ತಗೊಂಡ್ಬಂದು ಇಲ್ಲಿ ಜೋಪಾನ ಮಾಡಿದ. ಇಲ್ಲೇ ಜೋಪಾನ ಮಾಡಿದ. ಲವ ಕುಶ ಅಂತ 2 ಮಕ್ಕಳು ಹುಟ್ಟಿದ್ವು. ಹೊಳಿಲಿದ್ದ ನೀರ ತರುದು ದೂರ ಆಕತ್ತೆ ಅಂತೇಳಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ತಪೋಶಕ್ತಿಲೇ ಮಾಡಿ ಅಂತ ಇದು ಹೊಂಡ ಹೆಚ್ಚು ಕಡೆ ಇದ್ದೀನಿ. 12 ತಿಂಗಳ ಮಳಿ ಆಗ್ಬೇಕು, ನೀರ್ ಕಡಿಮೆ ಆಗೋದಿಲ್ಲ. ನೀರ್ ಅಷ್ಟೇ ಇರ್ತದ. 4 ತಿಂಗಳ 3 ತಿಂಗಳ ನೀರ್ ತೆಗಿತೀವ, ಮತ್ತ ಬಳಿಕ ಆಗಲಿ ಅಂತ 9 ಐತಿ. ಇಲ್ಲಿ ಸೀತಾಮಾತೆ ಇಲ್ಲಿಂದ ಲವಕುಶ ಹುಟ್ಟಿಂದ ಕರ್ಕೊಂಡ್ ಹೋಗೋ ಕಾಲಕ್ಕ ನಾ ಕುಂತ ಜಾಗ ಗುರುತು ಉಳಿಲಿ ಅಂತ ಕೈ ಮಾಡಿದ್ದಕ್ಕ ಅದು ಸಣ್ಣ ಮೂರ್ತಿ ಭೂಮಿಯಾಗಿದ್ದ ಬಂದಿದ್ದವು. ಉದ್ಭವ ಮೂರ್ತಿ ಅದು. ಹೈದರಾಬಾದ್ ನಿಜಾಮನ ದರ್ಬಾರ್ದಾಗ ನಮ್ಮ ಕರ್ನಾಟಕ ದೇವಾಲಯ ಎಲ್ಲ ಮುಪ್ಪಾಗು. ಇದು ಒಂದು ಆ ತರ ಆಗಿದ್ದು. ಆ ಸೀತಾಮಾತೆ ಉದ್ಭವ ಮೂರ್ತಿ ಅದು ಭಿನ್ನ ಆತು. ಈಗ ಇಲ್ಲಿದ್ದಂತ ಸಪ್ತ ಮಾತೃಕೆಯರು ಇವರು ಭಿನ್ನ ಆದ್ರು. ಭಿನ್ನ ಆಗಿಂದ ಇಲ್ಲಿ ಸುತ್ತಮುತ್ತ ಜನ ಕೂಡಿ ಭಿನ್ನ ಆದ ಮೂರ್ತಿ ಪೂಜೆ ಮಾಡ್ಬೇಕಂತ ಹೇಳಿ ಮತ್ತೊಂದು ಮೂರ್ತಿ ತಂದು ಸ್ಥಾಪನೆ ಮಾಡಿದ್ರು. ಮಾಡಿದ್ದ ಉದ್ಭವ ಮೂರ್ತಿ. ಅದಕ್ಕ ಮೂರ್ತಿ 2, ಹೆಸರು ಒಂದೇ. ಇಲ್ಲಿ ಲವಕುಶ ಹುಟ್ಟಿದಂತ ಜಾಗ ಅಂತ ತಿಳ್ಕೊಂಡು ಮಕ್ಕಳು ಆಗಲ್ದವ್ರು ಇಲ್ಲಿ ಬಂದು ಇಲ್ಲಿ ಗುಡಿ ಕಟ್ಟಿ ಬೇಡ್ಕೊಂಡ್ ಹೋಗ್ತಾರ. 1 ವರ್ಷ ಅನ್ಬಿಟ್ಲೆ ಮಕ್ಕಳ ಅಕ್ಕವಾಗ ಈ ತರ ತೊಟ್ಲ ಕಟ್ಟಿ ಅಲ್ಲಿ ಒಳಗ ಅದು ಕಟ್ಟಿ ಹೋಗ್ತಾರ. ಇದು ಮಕ್ಕಳ ಕೊಡುವಂತ ದೇವತೆ. ನಾನು ಲವಕುಶ ಹುಟ್ಟ್ಯಾರ, ನಾ ತುಂಬಾ ಗರ್ಭಿಣಿ ಇದ್ದಾಗಿದ್ದ ಬಂದೀನಿ ಅನ್ನೋ ಉದ್ದೇಶಕ್ಕೆ ಜನರಲ್ಲಿ ನಂಬಿಕೆ. 1 ವರ್ಷ ಹೊಟ್ಲೆ ಮತ್ತ ಹಾಗೆ ಹಾಕವ್. ಈಗ ಇವರು ಬಂದವ್ರು ನೋಡಿ ಇವತ್ತು ಜವಳ ತೆಗಿಯಾಕ. ಬಹುಶಃ ಇವರು ಇಲ್ಲಿ ಬೇಡ್ಕೊಂಡ್ ಹೋಗಿದ್ರು ಏನೋ ನನ್ಗೆ ಗೊತ್ತಿಲ್ಲ. ಬಾಗಲಕೋಟೆ ಜಿಲ್ಲೆ ಜಂಬಕಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಕುಟುಂಬದವರು ಇದ್ದದ್ರಿಂದ ನನ್ನ ಮಗಳನ್ನ ಅತನಿಗೆ ಕೊಟ್ಟಿನಿ. ಅತನಿಗೆ ಕೊಟ್ಟು 18 ವರ್ಷ ವಯಸ್ಸಾದ್ರೂ ಆಕಿಗೆ ಗಂಡನ ಮನೆ ನಡಿಲಕತ್ರು. ಆಕಿಗೆ ಮಕ್ಕಳಾಗಿದ್ದಿಲ್ಲ. ನಾವೆಲ್ಲಾ ದವಾಖಾನಿ ತೋರಿಸ್ಬೇಕು, ಎಲ್ಲೆಲ್ಲಿ ತೋರಿಸ್ಬೇಕಂತೇಳಿ ಅಂದ್ರೂ ಅದ ನಮಗ ಅನುಕೂಲ ಆಗಿದ್ದಿಲ್ಲ. ಆ ದೇವಿ ಶಕ್ತಿಯಿಂದ, ಸೀತಾದೇವಿ ಶಕ್ತಿಯಿಂದ ನಮ್ಮ ಮಗಳಿಗೆ 1 ವರ್ಷ ತುಂಬುದ್ರಲ್ಲೇ ಹೆಣ್ಣ ಮಗಳ ಹುಟ್ಟಿದಳು. ಆ ಮಗಳಿಗೆ ಸೀತಾದೇವಿ ಅಂತ ಹೆಸರಿಟ್ಟಿವು. ಇವತ್ತಿನ ದಿನದಲ್ಲಿ ನಾವು ಆ ಸೀತಾದೇವಿ ಹೆಸರಿನಲ್ಲಿರುವ ನನ್ನ ಮೊಮ್ಮಗಳನ್ನ ಜಡಿ ತೆಗೆಸಲಾಕ್ ಬಂದಿದ್ದೆವು. ಆ ಸಾಮಾನ್ಯ ತಾಯಲ್ಲ. ಸೀತಾದೇವಿ ಅಂದ್ರ ಕಾಲಾಂತರದಲ್ಲಿ ಉತ್ಪನ್ನ ಕೊಟ್ಟಂತ ದೇವಿ. ಶ್ರೀರಾಮಚಂದ್ರನ ಪತ್ನಿ. ಅದರಲ್ಲಿ
ಆ ದೇವಿ ಮೇಲೆ ನಾವು ನೀವು ಏನು ಸಂಶಯ ಪಡುವಂತ ವ್ಯವಸ್ಥಿತಿ ಇಲ್ಲ. ನಿಜವಾದಲು ಈ ಆಶ್ರಮದಲ್ಲಿ ದೇವಿ ಸಾಕ್ಷಾತ್ ಸೀತಾದೇವಿ ಅದಾಳು ಅನ್ನೋ ನಂಬಿಕೆಯನ್ನು ಇಟ್ಟುಕೊಂಡು ನಾವು ದುಡಿದ್ರ ಆ ದೇವಿ ನಮಗ ಶಕ್ತಿಯನ್ನು ನೀಡ್ತಾಳು ಅನ್ನೋ ಅಪಾರ ನಂಬಿಕೆ ಐತಿ ಅನ್ನುವಂತ ಮಾತನ್ನ ಇವತ್ತಿನ ದಿವಸದಲ್ಲಿ ನಾ ಹೇಳ್ಬೇಕಾಗ್ತೈತ್ರಿ. ಇದೇ ನೋಡಿ ವೀಕ್ಷಕರೇ, ಸೀತೆ ಮಾತೆಯ ಆಶೀರ್ವಾದದಿಂದ ಹುಟ್ಟಿದ ಮಗು. ಇದಕ್ಕೆ ಸೀತಾ ಅಂತ ಹೆಸರಿಟ್ಟಿದ್ದಾರೆ. ವೀಕ್ಷಕರೇ, ನೀವು ಪ್ರತ್ಯಕ್ಷವಾಗಿ ನೋಡಿರ್ಬೋದು, ಪ್ರತ್ಯಕ್ಷ ದರ್ಶಿಗಳ ಇಲ್ಲಿದ್ದ ಪವಿತ್ರ ಸ್ಥಾನದಲ್ಲಿರುವಂತ ಪ್ರತ್ಯಕ್ಷ ದರ್ಶಿಗಳ ಅನುಭವವನ್ನು ಕಂಡಿರುವಿರಿ. ಬನ್ನಿ ಇನ್ನು ಅರ್ಚಕರ ಜೊತೆ ಮಾತು ಕೇಳ್ಕೊಳ್ಳೋಣ. ವೀಕ್ಷಕರೇ, ನೀವು ಈಗ ಸೀತಾ ಮಂದಿರದ ಬಗ್ಗೆ ತಿಳ್ಕೊಂಡ್ರಿ. ಆದ್ರೆ ಇನ್ನು ಮಹರ್ಷಿ ವಾಲ್ಮೀಕಿ ಅವರು ಸೀತಾದೇವಿಗೆ ಬಾಣಂತಿಯಾದ ಸಮಯದಲ್ಲಿ ಗುಡ್ಡದಿಂದ ದೂರ ಇರುವಂತಹ ಹೊಳೆಯ ನೀರನ್ನು ತರಲಾಗದೆ ವಾಲ್ಮೀಕಿ ಮಹರ್ಷಿಯರು ತಮ್ಮ ವರದಿಂದ ಇಲ್ಲಿಯೇ ಒಂದು ವಿಶೇಷವಾದ ಕುಂಡವನ್ನ ಅಥವಾ ಬಾವಿಯನ್ನು ನಿರ್ಮಿಸಿದರು. ಆ ಬಾವಿ ಇಲ್ಲಿವರೆಗೂ ಯಾವತ್ತೂ ಕೂಡ ಬತ್ತಿ ಹೋದ ಇತಿಹಾಸವೇ ಇಲ್ಲ. ಬನ್ನಿ ಆ ಒಂದು ಹೊಂಡವನ್ನು ಕೂಡ ನೋಡ್ಕೊಂಡು ಬರೋಣ. ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಮ್ಮ ಅರ್ಚಕರು ಹೇಳ್ತಾರೆ. ಅರ್ಚಕರೇ, ಇದು ಬಾವಿಯ ವೈಶಿಷ್ಟ್ಯತೆ ತಿಳಿಸ್ಕೊಡಿ ನಮಗೆ. ಸೀತಾ ಮಾತೆಗೆ ಡಿಲಿವರಿ ಆದಾಗ ಹೊಳಿಲಿದ್ದ ನೀರು ತರದು ದೂರ ಆಕತಿ ಅನ್ನೋ ಉದ್ದೇಶಕ್ಕ ವಾಲ್ಮೀಕಿ ಮಹರ್ಷಿಗಳು ತಮ್ಮ ತಪೋಶಕ್ತಿಲೇ ಮಾಡಿದಂತ ಇದು ಹೊಂಡ. ಇದ ದಿನನಿತ್ಯ ಇದೇ ನೀರ ನಾವು ಸೀತಾ ಮಾತೆಗೆ ಜಳಕಕ್ಕ ಪೂಜೆಕ ಉಪಯೋಗ ಮಾಡ್ತೀವಿ. ಮತ್ತೆ ಅದಕ್ಕೂ ಉಪಯೋಗ ಮಾಡೋದಲ್ಲ. 3 ತಿಂಗಳ 4 ತಿಂಗಳಾದ್ರೆ ಹಿಂಗ್ ತಪ್ಪಲಾದ ಬಿದ್ರ ಮಷಿನ್ ಎತ್ತಿ ತೆಗಿತೇವು. ಮತ್ತ 3 ದಿನಕ್ಕೆ ಈಗ ಎಷ್ಟತ್ ನೀರ್ ಅಷ್ಟು ಸದಾ ಕಾಲ ಇರ್ತದ. ಓಕೆ, ಬರಿಲ್ಲ ಅಂದ್ರೆ ಇದು ಗುಡ್ಡದ ತುದಿಯಲ್ಲಿ ಮೇಲಿರುವಂತ ನೀರು ಇಲ್ಲಿ ಐತಿ ಎಂಬುದು ಇದೊಂದು ದಿವ್ಯ ಶಕ್ತಿ ಎಂಬುದು ಇಲ್ಲಿ ನಿಮ್ಗೆ ಗುರ್ತಾಗ್ತೈತಿ. ವೀಕ್ಷಕರೇ, ಇಷ್ಟು ಇಲ್ಲಿ ನಮ್ಮ ಇಲ್ಲಿರುವಂತ ಸೀತಾ ಮಂದಿರದಲ್ಲಿರುವಂತ ಅರ್ಚಕರು ವೈಶಿಷ್ಟ್ಯತೆ ಬಗ್ಗೆ ಮತ್ತು ಇಲ್ಲಿರುವಂತ ಮಹರ್ಷಿ ವಾಲ್ಮೀಕಿ ಅವರು ತಪಸ್ಸಿನಿಂದ ಉದ್ಭವ ಆಗಿರುವಂತಹ ಬಾವಿಯ ನೀರಿನ ಬಗ್ಗೆ ಹೇಳಿರುವಂತ ಅರ್ಚಕರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನೂ ಒಂದು, ಸೀತಾ ಮಾತೆನ ರಾವಣ ಅಪಹರಿಸ್ಕೊಂಡು ಹೋಗುವಾಗ ರಾಮ್ಗ ಲಕ್ಷ್ಮಣ್ಗ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಸೀತಾ ಮಾತೆ ಒಂದೊಂದ ಮುತ್ತು ಬಿಟ್ಕೊಂತ ಬಂದು ಅಲ್ಲಿ ಅಂಜನೇಯ ಬೆಟ್ಟ ಹೊಸಪೇಟೆ ಅಂತ ತೆಗಿದ್ದಿದ್ದು, ಅಲ್ಲಿಗೆ ಮುತ್ತು ಕಲಾಸ ಅದು. ಹಂಗ ಬರುವಾಗ ಒಳಗ ಹೆಣ್ಮಕ್ಳು ಕರೆ ಮನೆ ಇರ್ತಾವಲ್ಲ, ಕರೆ ಮನೆ ಬಿಟ್ಕೊಂತ ಬಂದು ಇಲ್ಲಿಗೆ ಬರುವಾಗ ಅದೊಂದು ಕರೆ ಮನಿ ಸಿಕ್ಕಿ. ಕರಿ ಮನಿ ಸಿಕ್ಕಿದ್ದಕ್ಕ ಮನಿ ಸಿಕ್ಕೈತಿ ಅಂತ ಅನ್ನೋದಕ್ಕ ಸೀತಿ ಮನಿ ಅಂತ ಊರ. ಕರೆ ಮನಿ ಸಿಕ್ಕೈತಿ, ಸೀತಾ ಇದ ಮಾರ್ಗವಾಗಿ ಹೋಗ್ಯಾಳ. ಸೀತಾನ್ ಮನಿ ಹೋಗಿ ಇದು ಸೀತಿ ಮನಿ. ಇದೇ ನೋಡಿ ವೀಕ್ಷಕರೇ, ಮಹರ್ಷಿ ವಾಲ್ಮೀಕಿ ಅವರು ಸೀತಾ ಮಾತೆ ಹೊಳೆಯಿಂದ ನೀರು ತರಲು ವಾದಿತು ಎಂದು ಇಲ್ಲೇ ತನ್ನ ತಪಸ್ಸು ಬಲದಿಂದ ತಯಾರಾದಂತ ಬಾವಿ. ಯಾವ್ದು ಹೊಂಡ್ರಿ? ಇದು ಲವ ಜಳಕ ಮಾಡಿದಂತ ಹೊಂಡ. ಲವ ಕುಶರಿ ಅಲ್ಲಿ ಅಲ್ಲಿ ಹೆಣ್ಮಕ್ಳು ಕುಂತಾರಲ್ಲ, ಅಲ್ಲಿ ಕುಶದೇನ್ರಿ? ಇದೊಂದ್ ಹೇಳ್ತೀನಿ ಬರ್ರಿ. ಇಲ್ಲ ಏನೈತ್ರಿ? ಇದು ಸೀತಾ ಮಾತಾ ಬಾಣ್ಯತನಾದ ಕೋಲೆ ಇಲ್ಲೈತಿ ನೋಡ್ರಿ. ಮಾತಾ ಶ್ರೀದೇವಿ ಪ್ರಸೂತಿ ಗ್ರಹ ಏನ್ರಿ ಅದ? ಪ್ರಸೂತಿ ಗ್ರಹ ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಆಶ್ರಮ. ಇದು ಮಹರ್ಷಿ ವಾಲ್ಮೀಕಿ ಅವರ ಜಾಗ ಏನ್ರದ? ಇದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಸೀತಾಮಾತೆನ ಜೋಪಾನ ಮಾಡಿದಂತ ವ್ಯಕ್ತಿ ಋಷಿ ಮಹರ್ಷಿಗಳು. ಅದಕ್ಕ ವಾಲ್ಮೀಕಿ ಮಹರ್ಷಿ ಅಂತ ಹೆಸರ. ವಾಲ್ಮೀಕಿ ಮಹರ್ಷಿ ಅದಕ್ ಬತ್ರಿ. ಇಲ್ಲಿ ರಾಮಾಯಣ ಬರೆಯಕ್ ಪರಮೇಶ್ವರನ ಆದೇಶ ಆಗಿತ್ತು. ಅಲ್ಲಿ ಎಲ್ಲಿ ಬೇಡ ಅಂತೇಳಿ ಕೃಷ್ಣಾ ನದಿ ದಂಡಿ ಕುಂತ ಬರಿಬೇಕಂತೇಳಿ ಇಲ್ಲಿ ತಾನು ತಪಸ್ ಮಾಡಾಕ ತಾನು ಕತಿ ಬರೆಯಾಕಂತ ಬಂದು ಹೇಳಿದಾಗ ಸೀತಾ ಮಾತ ಸಿಕ್ಕಿದ್ದು. ಕತಿ ಎಲ್ಲಕ್ಕೆಲ್ಲ ಉದ್ಭವಿಸಲ ಕಾರಣ ಆಯ್ತು. ಪರಮೇಶ್ವರನ ಆದೇಶ ಆಗಿತ್ತು ವಾಲ್ಮೀಕಿ ಮಹರ್ಷಿ ರಾಮಾಯಣ ಬರಿ ಅಂತೇಳಿ. ಅವ ಬರ್ದಂಗ ಹಿಂದ ಆ ಕತಿ ಹಾಕೊಂತ ಸೀತಾನ್ ಕತಿ ಹಾಕೊಂತ ಬಂದಿದ್ದು. ಸೀತಾ ಅಂದ್ರೆ ಯಾರು? ಪಾರ್ವತಿಯ ಒಂದು ಭಾಗ. ರಾವಣನ ನಾಶ ಮಾಡಾಕ ಸೀತಾ ಆಗಿ ಅವತಾರ ತಾಳಿದಂತಾಕಿ. ಒಬ್ಬೊಬ್ಬರನ್ನ ರಾಕ್ಷಸರನ್ನ ನಾಶ ಮಾಡಾಕ ಒಂದೊಂದು ಅವತಾರ ತಾಳ್ಕೊಂತ ಬಂದಂತ ಪಾರ್ವತಿ ದೇವಿ. ಬಟ್ ಸುಮ್ ನೆನಪಿಗೆ ಅಷ್ಟೇ ಅಂದಂಗ ಆಯ್ತ್ರಿ. ಇದೆಲ್ಲ ಆಗುದಂದ ಮೊದಲ ತಯಾರಾಗಿರ್ತದ ಅಂದಂಗ ಆತ್ರಿ. ಇದು ಸೀತಿ ಮನ್ಯಾಗ ಅದಾರಲ್ಲ ಕಲ್ಯಾಣ ತಾಯಿ ಮಠದವ್ರು, 360 ಮಠಕ್ಕ ತಳದಿ ಮಠ ಸೀತಿ ಮನಿ ಧರ್ಮರ ಮಠ. ಸೀತಿ ಮನಿ ಧರ್ಮರ ಮಠದವ್ರಕ್ಕಿಂತ ಮೊದಲೇನ ಗುಡಿದು
ಎಷ್ಟೋ ಸಾವಿರ ವರ್ಷದ ಗುಡಿ ಇವತ್ತ ನಿನ್ನೆದಲ್ಲ ಅದು. ಅವ್ರ ಸೀತಿ ಮನಿ ಧರ್ಮರು ಶ್ರಾವಣದಾಗ ಒಂದು ದಿನ ಬಂದು ಸೀತಾ ಮಾತೆಗ ಕಾಯಿ ಕರ್ಪೂರ ನೈವೇದ್ಯ ಮಾಡಿ ಈ ಜಗದಾಗ ಕುಂತು ಊಟ ಮಾಡಿ ಹೋಗುದಕ್ಕ ಇಲ್ಲಿ ಧರ್ಮ ಐತಪ್ಪ ಅನ್ನೋ ಉದ್ದೇಶಕ್ಕೆ ಧರ್ಮದ ಕಟ್ಟಿ ಧರ್ಮರಲ್ರಿ ಮತ್ತ ಧರ್ಮದ ಕಟ್ಟಿ ಅಂತ ಹೆಸರ. ನೋಡಿ ವೀಕ್ಷಕರೇ, ಧರ್ಮದ ಕಟ್ಟಿ. ಸೀತಾ ಮಾತೆ ಅಲ್ಲಿ ಹೋಗುದಿಲ್ಲ ಸೀತಿ ಮನಿಗೆ, ಅವರೇ ಇಲ್ಲಿಗೆ ಬರ್ತಾರ. ಧರ್ಮರ ಮಠದವ್ರು ಎಲ್ಲಾ ಪ್ರತಿ ಒಂದು ಊರವ್ರು ಎಷ್ಟು ಮಠ ಅದಾವ್ ಆ ಮಠದವ್ರು ಬಂದು ಸೀತಾ ಮಾತೆಗ ಕಾಯಿ ಕರ್ಪೂರ ನೈವೇದ್ಯ ಮಾಡಿ ಹೊಳಿ ಹಚ್ಚಕ್ ಹೋಗಿ ಚಂದ್ರ ತಾಯಿಗೆ ಬ್ಯಾಟಿ ಪಾಟಿ ಮಾಡಿ ಆ ಕಡೆ ಹೋಗಾರ. ಹೊಳ್ಳಿ ಈ ಕಡೆ ಬರಂಗಿಲ್ಲ. ಸೀತಾ ಮಾತೆಗೆ ಕಪ್ಪು ಕಡಿ ಊಟ ನಡೆಯಂಗಿಲ್ಲ. ನೀವ್ ಬರೀ ಅನ್ನ ಸಾರ ಎಡಿ ಮಾಡಿ ಆದ್ರೂ ಏನ್ ಚಿಂತೆ ಇಲ್ಲ. ಅರ್ಚಕರೇ, ನಿಮ್ಮ ಹೆಸರು ಪರಿಚಯ ಕೊಡ್ತೀರಾ? ನಮ್ಮ ಹೆಸರು ಮಡಿವಾಳಯ್ಯ ಅಂದಾನಯ್ಯ ಹಿರೇಮಠ ಅಂತೇಳಿ. ಊರು ಸೀತಿಮನಿ. ನಮ್ಮ ಮುತ್ತೆ ಆಜು ಮುತ್ತೆ ಕಾಲದಾಗಿಂತ ಸೀತಾ ಮಾತೆ ಪೂಜೆ ಮಾಡ್ಕೊಂತ ಬಂದವ್ರು. ಇಲ್ಲಿ ನಮ್ಮ ತಮ್ಮಾರು 55 ವರ್ಷ ಪೂಜೆ ಮಾಡಿದ್ರು. ಅವ್ರು ಈಗ ಇಲ್ಲ. ಅವ್ರು ಇಲ್ಲದ ಕಾಲಕ್ಕೆ ನಾನು ಈಗ 4 ವರ್ಷ ಆಯ್ತು. ಅವ್ರ ಮಕ್ಳು ಸಣ್ಣ ಅದಾವ ಅಂತೇಳಿ ಈಗ ಪೂಜೆ ಮುಂದುವರ್ಸ್ಕೊಂಡ್ ಹೊಂಟೀನಿ. ಆ ನಮ್ ತಮ್ಮನ ಮಕ್ಕಳು ದೊಡ್ಡವ್ರಾದ್ರೆ ಇವತ್ತಿನ ನಾಳೆ ಅವರೇ ಈ ಗುಡಿಗೆ ವಾರಸ್ದಾರು. ಅಂದ್ರೆ ಅಲ್ಲಿ ರಾಮ ಇದ್ದಾವ ಏನೈತಲ್ರಿ, ಅಯೋಧ್ಯದಾಗಿಂದ ರಾಮ ಸೀತೆನ ಹೊರಗ ಹಾಕ್ಲಕ ನಿಮ್ ವಂಶದವರೇ ಕಾರಣ. ನಮ್ಮ ವಂಶ ಅಲ್ಲ ಅಂದ್ರೆ ಅದೊಂದು ನಾವಿಲ್ಲಿ ಪೂಜೆ ಮಾಡಕ್ ಅಷ್ಟೇ ಕಾರಣೀಭೂತರು. ಅವ್ರು ಮಡಿವಾಳಯ್ಯ ಅಂದ್ರ ನಾವ್ ಸ್ವಾಮಿಗಳ ಪೈಕಿ ಅಲ್ಲಿ ಅಯೋಧ್ಯದಾಗ ಸೀತಾನ ಹೊರಗ ಹಾಕಕ್ ಯಾರು ಅಗಸರ ಮಡಿವಾಳ. ಅದು ಬೇರೆ ಏನ್ರಿ? ಅದು ಬೇರೆ. ಅದ ಅಂದಿರ್ ಮತ್ತ ಅವ್ರು ಅಂದ್ರ ಮಡಿವಾಳ ತಾನ್ರಿ. ಮಡಿವಾಳಯ್ಯ 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 ಅಂದಾನಯ್ಯ ಹಿರೇಮಠ ನಿಮ್ಮದ್ರಿ. ಅದ ಅಂದಿರ್ ಮತ್ತೆ ಅಲ್ಲಿ ರಾಮಣ್ಣನ ಸೀತೆಯನ್ನ ಹೊರಗ್ ಹಾಕ್ಲಕ ಅಲ್ಲಿ ಅಗಸರ ಮಡಿವಾಳ. ಅದ್ ಮತ್ತ ಅದ ಇವ್ರಲ್ಲಿ ಸೀತಾನ ಇಲ್ಲಿ ಜೋಪಾನ ಮಾಡೋರ ನೀವು ಅದಿರ ತಿಂಗ. ಓಕೆ ವೀಕ್ಷಕರೇ, ಅದು ತಪ್ಪು ಕಲ್ಪನೆ. ಅವರೇ ಬೇರೆ ಇವರೇ ಬೇರೆ. ಸೀತಾ ಮಾತೆ ಮೂರ್ತಿ ಉದ್ಭವ ಮೂರ್ತಿ ಹೆಂಗ ಉದ್ಭವ ಆಯ್ತು ಅವತ್ತಿಗೆ ಇದು ಪಾದ ಆಗಿದ್ದು. ಅವಾಗ ಆಗಿದ್ದು ಪಾದ ಏನ್ರಿ? ಇಲ್ಲೆಲ್ಲ ಲಿಪಿ ಐತಿ. ಅದನ್ನ ಓದೋರ್ ಸಿಗೋಲ್ರಾಗ್ಯಾರ. ಇಲ್ಲ ಈಗ ಅವ್ರ ಗುರುತುಗಳು ಏನು ಓದೋರ್ ಸಿಗೋಲ್ರಾಗ್ಯಾರ. ನಮ್ ಇದ್ರ ಬಗ್ಗೆ ಬಹಳ ಓದೋರ್ ಹುಡ್ಕಾಡಕತ್ತೀವ್. ಈಗ 4-5 ವರ್ಷ ಗಟ್ಲೆ 10 ವರ್ಷ ಗಟ್ಲೆ ಆತು. ಓದೋರ್ ಸಿಗೋಲ್ರಾಗ್ಯಾರ. ಸಿಕ್ಕರ ಇದಕ್ಕೊಂದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಾಕತ್ತೀವಿ. ಅದೇ ಆ ಸೀತಾ ಮಾತೆ ಏಟ ನಮಗ್ ಶಕ್ತಿ ಕೊಡ್ತಾಳ ಆಟ ಮಾಡ್ತೀವಿ. ಉಳ್ಕಿದ್ದ ಅಕ್ಕಿಗೆ ಬಿಟ್ಟು ಸರ್. ಬನ್ನಿ ವೀಕ್ಷಕರೇ, ಈಗ ಹೋಗ್ತಾ ಇರೋದು ಕುಶ ಹೊಂಡ. ಲವ ಕುಶ ಹೊಂಡ ನೋಡಾಯ್ತು, ಈಗ ಕುಶ ಹೊಂಡ ನೋಡೋಣ. ಲವ ಕುಶ ಅಂತ ಅವಳಿ ಜವಳಿ ಮಕ್ಕಳು. ಅಲ್ಲಿ ಲವ ಹೊಂಡ, ಇದು ಕುಶ ಜಳಕ ಮಾಡಿದಂತ ಹೊಂಡ. ಅದ್ರಾಗೂ ನೀರ್ದವ್ರು ಹೊಂಡಾಗ. ಈ ನೀರ್ನು ಕಡಿಮೆ ಆಗೋದಿಲ್ಲ. ಈಗ 2-3 ದಿನದಿಂದ ನೀರ್ ತೊಳೆದೇ ಹೋದ್ನ. ಇನ್ನು 2-3 ದಿನಕ್ಕಂದ್ರ ಮತ್ತ ಅದ ಎಷ್ಟಿತ್ತ ಅಷ್ಟೇ ನೀರ್. ಇವ್ರೆಲ್ಲಾ ಬಂದಾರ ನೋಡಿ, ಸೀತಾಮ್ಮನ ಭಕ್ತರು. ಇವ್ರ ಫೋಟೋ ಗಿಟ್ಟ ತಕೋರಿ. ಇಲ್ಲಿ ಜವಳ ಮುಂಜಿ ಮದುವೆ ಹೋಮ ಹವನ ಅವಾಗ ಮಾಡ್ತಾ ಇರ್ತೀವಿ ನಾವು. ಬ್ಯಾಟಿ ಅಷ್ಟು ನಡೆಯಂಗಿಲ್ರಿ? ಬ್ಯಾಟಿ ಮಾತ್ರ ನಡೆಯಂಗಿಲ್ಲ. ವೀಕ್ಷಕರೇ, ಇಲ್ಲಿಯವರೆಗೆ ನೀವು ಸೀತಿ ಮನೆ ಬಗ್ಗೆ ತಿಳಿದುಕೊಂಡ್ರಿ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮ್ಮ ಕಂಟೆಂಟ್ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್ ಬಾಯ್. ಸಿ ಯು. ನಮಸ್ಕಾರ.